ನಮಸ್ಕಾರ. ವಿದುರವಾಣಿಯ ಈ ಸಂಚಿಕೆಯಲ್ಲಿ ತೇಜಸ್ವಿಯಾದ ವ್ಯಕ್ತಿಗಳ ಬಗ್ಗೆ ಅಥವಾ ಕ್ಷಮಾಸಂಪನ್ನರಾದ ಮಹಾತ್ಮರ ಬಗ್ಗೆ ವಿದುರನ ನುಡಿಗಳನ್ನು ಕೇಳೋಣ. ಪಾಂಡವರು ಉತ್ತಮ ಕುಲದ ಹಿನ್ನೆಲೆಯನ್ನು ಹೊಂದಿದ್ದಾರೆ. ನೀತಿವಂತರು, ಸತ್ಯವಂತರು, ಧರ್ಮದ ದಾರಿಯಲ್ಲಿರೋರು, ಮತ್ತೆ ಜನಗಳಿಗೆ ಅತ್ಯಂತ ಪ್ರಿಯರಾದಂತಹ ವ್ಯಕ್ತಿಗಳು. ಅವರಲ್ಲಿ ಸಹಜವಾಗಿ ಉತ್ತಮ ತೇಜಸ್ಸಿದೆ, ಕ್ಷಮಾಗುಣ ಇದೆ. ಆದ್ರೆ ಇದನ್ನೆಲ್ಲ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಕಡೆಗಣಿಸ್ತಾ ಇದ್ದೀರಿ, ಅವಜ್ಞರಾಗಿ, ಅಥವಾ ಇದೆಲ್ಲ ಏನ್ ಮಹಾ ಅನ್ನೋ ತರ ಒಂದು ಅಸಡ್ಡೆಯನ್ನು ತೋರ್ತಾ ಇದ್ದೀರಿ. ಇದು ಯಾವ ಕಾಲಕ್ಕೂ ಸರಿಯಲ್ಲ. ನಾವು ಲೋಕದಲ್ಲೂ ಇದನ್ನು ಕಾಣ್ತೀವಿ. ಕ್ಷಮೆ ಇದೆ ಅಂತಂದ್ರೆ ಆ ವ್ಯಕ್ತಿಯನ್ನ ತುಂಬಾ ದುರ್ಬಲ ಅಥವಾ ಏನು ಶಕ್ತಿ ಇಲ್ಲ ಅವನ ಹತ್ರ ಅಂತ ತಿಳ್ಕೊಳ್ತಾರೆ. ಕ್ಷಮೆ ಅನ್ನೋದು ದೊಡ್ಡ ಸಂಪತ್ತು. ಕ್ಷಮಿಸೋದಕ್ಕೆ ತುಂಬಾ ದೊಡ್ಡ ವ್ಯಕ್ತಿ ಆಗಿರ್ಬೇಕು. ಸಿಟ್ಟು ಮಾಡ್ಕೊಳ್ಳಿಕ್ಕೆ ಅಥವಾ ದ್ವೇಷ ಸಾಧಿಸ್ಲಿಕ್ಕೆ ಕ್ಷುಲ್ಲಕ ವ್ಯಕ್ತಿಗಳಿಂದನೂ ಕೂಡ ಸಾಧ್ಯ. ಆದರೆ ಕ್ಷಮಿಸೋದಕ್ಕೆ ದೊಡ್ಡ ಗುಣ ಬೇಕು. ಹಾಗಾಗಿ ಕ್ಷಮೆ ಅನ್ನೋದು ವ್ಯಕ್ತಿಯ ದೌರ್ಬಲ್ಯ ಅಲ್ಲ. ಅದಕ್ಕೊಂದು ಒಳ್ಳೆ ಉದಾಹರಣೆಯನ್ನ ಅಥವಾ ಒಂದು ಒಳ್ಳೆಯ ದೃಷ್ಟಾಂತವನ್ನ ಹೇಳ್ಬೇಕು ಅಂತಂದ್ರೆ ವಿದುರನ ಮಾತಿನಲ್ಲೇ ಹೇಳ್ತಾನೆ. ಅವರೊಂದು ಬೆಂಕಿ ಇದ್ದ ಹಾಗೆ, ಸತ್ವಶಾಲಿಯಾದಂತಹ ವ್ಯಕ್ತಿಗಳು ಒಂದು ಬೆಂಕಿ ಇದ್ದ ಹಾಗೆ. ಆ ಬೆಂಕಿ ಸದಾ ಧಗಧಗ ಉರಿತಾ ಇರ್ಬೇಕಾಗಿಲ್ಲ. ಅದು ಸುಪ್ತವಾಗಿರುತ್ತೆ, ಯಾರಿಗೂ ಗೊತ್ತಾಗದ ಹಾಗೆ ಇರುತ್ತೆ. ಕಾಲ ಬಂದಾಗ ಅದು ಪ್ರಕಟ ಆಗತ್ತೆ. ಉದಾಹರಣೆಗೆ ನಾವು ಮರಗಳನ್ನ ನೋಡಿದ್ರೆ, ಮರದಲ್ಲಿ ಉರುವಲಾಗುವ ಸಾಮರ್ಥ್ಯ ಇದ್ದೇ ಇದೆ, ಇಂಧನವಾಗುವ ಸಾಮರ್ಥ್ಯ ಇದ್ದೇ ಇದೆ, ಅದರೊಳಗೆ ಬೆಂಕಿ ಇದ್ದೇ ಇದೆ. ಅದರೊಳಗೆ ಯಾವಾಗ ಹಾಗಾದ್ರೆ ನಮಗೆ ಕಾಣಿಸ್ತಾ ಇಲ್ವಲ್ಲ ಅಂತಂದ್ರೆ, ಸಮಯ ಬಂದಾಗ ಅದನ್ನ ತಿಕ್ಕಾಟದಲ್ಲಿ ಅದನ್ನ ಹಚ್ಚಿದಾಗ ತಾನಾಗಿಯೇ ಆ ಬೆಂಕಿ ಉತ್ಪನ್ನ ಆಗತ್ತೆ. ಹಾಗಾಗಿ ಇಲ್ಲದ ಬೆಂಕಿಯನ್ನ ಮರದಿಂದ ಹುಟ್ಟಿಸೋದಲ್ಲ, ಕಲ್ಲಿನ ಉಜ್ಜಿದಾಗ್ಲೂ ಅಷ್ಟೇ. ಇಲ್ಲದ ಬೆಂಕಿಯನ್ನ ನಾವು ಮರದಿಂದ ಹುಟ್ಟು ಹಾಕಿದ್ದಲ್ಲ, ಇರುವ ಬೆಂಕಿ ಪ್ರಕಟಗೊಂಡಿದ್ದು. ಹಾಗೆ ದೀಪ್ತಿಮಂತರಾದಂತಹ ವ್ಯಕ್ತಿಗಳು ಅವರು ಸುಮ್ಮನೆ ಇದ್ದಾರೆ ಅಂತ ಅಂದ್ರೆ ಅದರ ಅರ್ಥ ಅವರಿಗೆ ಶಕ್ತಿ ಇಲ್ಲ ಅಂತಲ್ಲ, ಅಥವಾ ಅವರು ಕೈಲಾಗದೆ ಇರೋರು ಅದನ್ನೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಅವರು ಸುಮ್ಮನಿದ್ದಾರೆ ಅಂದ್ರೆ ಅವ್ರ ಹತ್ರ ನಿಜವಾಗ್ಲೂ ಕ್ಷಮಾಗುಣ ಇದೆ. ಆದ್ರೆ ಅದ್ರ ಜೊತೆಗೆ ನೀವು ಮಾಡ್ಬೇಕಾಗಿರೋಂತಹ ಜವಾಬ್ದಾರಿಯನ್ನ ನೀವು ಮಾಡದೇ ಇದ್ರೆ, ನಿರ್ವಹಿಸದೇ ಇದ್ರೆ, ಅದನ್ನ ಪಡ್ಕೊಳ್ಳೋಂಥ ಸಾಮರ್ಥ್ಯ ಕೂಡ ಅವರಲ್ಲಿದೆ. ಹಾಗಾಗಿ ಪಾಂಡವರನ್ನ ನೀನು ತುಂಬಾ ತುಚ್ಛವಾಗಿ ಕಾಣ್ಬೇಡ್ರಿ. ಪಾಂಡವರು ಸುಮ್ಮನಿದ್ದಾರೆ ಅಂತಂದ್ರೆ ಅವರಿಗೆ ರಾಜ್ಯವನ್ನ ಪಡ್ಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ. ಧರ್ಮರಾಜ ಅದನ್ನೆಲ್ಲ ಕ್ಷಮಿಸ್ತಾ ಇರ್ಲಿ, ನಮ್ಮವರೇ ಅಲ್ವಾ ಅಂತ ಮುಂದಕ್ಕೆ ಹಾಕ್ತಾ ಇದ್ದಾನೆ ಹೊರತು ಅದನ್ನ ಅವ್ರನ್ನ ದುರ್ಬಲರು ಅಂತ ನೀನು ಕಡೆಗಣಿಸ್ಬೇಡ. ಜೊತೆಗೆ ತುಂಬಾ ನೇರವಾಗಿ ವಿಷಯವನ್ನ ಹೇಳ್ತಾನೆ ವಿದುರ. ಅವ್ರನ್ನ ಕಡೆಗಣಿಸಿದ್ರೆ ಏನಾಗುತ್ತೆ ಅಂತಂದ್ರೆ ನಿನ್ನ ಕುಲದ ಮೇಲೆ ನೀನೇ ಚಪ್ಪಡಿ ಕಲ್ಲು ಎಳ್ಕೊಂಡ ಹಾಗೆ. ಈಗ ನಾವು ಮಹಾತ್ಮರನ್ನ ದ್ವೇಷಿಸ್ತೀವಿ, ಮಹಾತ್ಮರ ಬಗ್ಗೆ ತುಂಬಾ ಅಲ್ಲದ ಮಾತುಗಳನ್ನ ಆಡ್ತೀವಿ ಅಂತಂದ್ರೆ ಅದು ಅವ್ರಿಗೇನೂ ಆಗುವಂಥದ್ದಲ್ಲ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳೆ ಅಂತ ನಾವು ಆಡು ಭಾಷೆಯಲ್ಲಿ ಕೇಳ್ತೀವಿ. ಹಾಗೆ ಮಹಾತ್ಮರ ಬಗ್ಗೆ ನೀನೇನೋ ಕ್ಷುಲ್ಲಕವಾಗಿ ಮಾತಾಡಿದ್ರೆ ಅದು ಅವ್ರಿಗೇನು ನಷ್ಟ ಅಲ್ಲ, ಅದು ನಿನ್ನ ಕುಲವನ್ನೇ ನಾಶ ಮಾಡುತ್ತೆ, ನಿನ್ನ ಮಕ್ಕಳಿಗೆ ಯಾವತ್ತೂ ಶ್ರೇಯಸ್ಸಲ್ಲ. ಹಾಗಾಗಿ ಪಾಂಡವರಿಗೆ ಏನು ಸಲ್ಲಬೇಕೋ ಅದನ್ನ ಕೊಟ್ಬಿಡು. ಇದು ಪಾಂಡವರಿಗೆ ನಾವೇನೋ ಮಾಡೋ ಸಹಾಯ ಅಲ್ಲ, ಇದು ನಮ್ಮ ಕರ್ತವ್ಯ. ಕರ್ತವ್ಯ ಭ್ರಷ್ಟರಾದವನಿಗೆ ಯಾವ ಪರಿಮಾರ್ಜನೆಯೂ ಇಲ್ಲ, ಯಾವ ಶಾಸ್ತ್ರವೂ ಕೂಡ ಅವನಿಗೆ ಯಾವ ಪರಿಹಾರವನ್ನು ಹೇಳೋದಿಲ್ಲ. ಹಾಗಾಗಿ ನಿನ್ನ ಕರ್ತವ್ಯವನ್ನ ನೀನು ಪಾಲಿಸು. ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ, ಧೃತರಾಷ್ಟ್ರ, ನೀನು ಈ ಕುಲದ ಹಿರಿಯನಾಗಿ ಸ್ವಲ್ಪ ಹಿರಿತನವನ್ನ ಕಾಪಾಡಿಕೊ. ಮನೆಯಲ್ಲಿ ದೊಡ್ಡವರಾದವರು ಅವರ ದೊಡ್ಡತನವನ್ನು ಉಳಿಸ್ಕೊಳ್ಬೇಕು. ಅವರು ಚಿಕ್ಕವ್ರ ತರ ನಡ್ಕೊಳ್ಳೋದಲ್ಲ. ಚಿಕ್ಕವ್ರ ತರ ಅಂದ್ರೆ ಮಕ್ಕಳಲ್ಲಿ ಮಕ್ಕಳಾಗಿರುವಂಥದ್ದಲ್ಲ. ಬಾಲಿಶ ಬುದ್ಧಿಗಳನ್ನ ಬಿಡಬೇಕು. ನೀನು ಅವರಿಗೆ ಆಲಂಬನವನ್ನ ನೀಡಬೇಕು. ಅಂದ್ರೆ ನೀನು ಒಂದು ಮರ ಇದ್ದ ಹಾಗೆ, ಪಾಂಡವರು ಬಳ್ಳಿಗಳಿದ್ದ ಹಾಗೆ. ಅವರು ನಿನ್ನನ್ನು ಆಶ್ರಯಿಸ್ಕೊಂಡು ತುಂಬಾ ಸುಖವಾಗಿ ಬದುಕ್ತಾರೆ. ನೀನು ಆಶ್ರಯದಾತನಾಗು. ಅದು ಬಿಟ್ಟು ನೀನು ಕೂಡ ಬಳ್ಳಿಗಳ ಜೊತೆಗೆ ಸಮರವನ್ನ ಸಾರಿ ಅಥವಾ ಅವ್ರ ಜೊತೆಗೆ ಪೈಪೋಟಿಯನ್ನು ಮಾಡಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ಅದನ್ನ, ಆ ಬ್ರಹ್ಮಾಸ್ತ್ರಕ್ಕೆ ಯಾವಾಗ ಮಾನ್ಯತೆ ಅಂದ್ರೆ ಅದನ್ನ ಎಲ್ಲಿ ಬಿಡಬೇಕೋ ಅಲ್ಲಿಗೆ ಬಿಡ್ಬೇಕು. ಅದನ್ನ ನೀನು ಆಶ್ರಯ ಕೊಟ್ಟು ಸಾಕಬೇಕಾದಂತಹ ಪಾಂಡವರ ವಿರುದ್ಧ
ಕತ್ತಿ ಮಸಿಯವರಿಗೆ ಸಹಾಯ ಮಾಡ್ತಾ ನೀನು ನಿನ್ನ ಹಿರಿತನವನ್ನೇ ಕಳ್ಕೊಳ್ತಾ ಇದೀಯ. ಹಾಗೆ ಮಾಡಬೇಡ. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇನೆ. ಹಿಂದೆ ಏನು ನಾವು ಹುಲಿಯ ಉದಾಹರಣೆಯನ್ನ ತಗೊಂಡು ವಿದುರ ಅವನ್ ಮಾತಾಡಿದ್ದ, ವ್ಯಾಘ್ರದಿಂದ ವನ ರಕ್ಷಿತ ಆಗತ್ತೆ, ವನದಿಂದ ವ್ಯಾಘ್ರ ರಕ್ಷಿತ ಆಗತ್ತೆ ಅಂತ. ಈ ಮಾತನ್ನ ಈಗ ಸಮನ್ವಯ ಮಾಡಿ ಕೂಡ ಹೇಳ್ತಾ ಇದ್ದಾನೆ. ನಿನಗೆ ಸುತ್ತಿ ಬಳಸಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಪರೋಕ್ಷವಾಗಿ ಅಂದ್ರೆ ನೇರವಾಗಿ ನಾನು ಹೇಳ್ತೇನೆ. ವನಂ ರಾಜನ್ ಸ್ತವ ಪುತ್ರ, ಅಂಬಿಕೆಯ ಧೃತರಾಷ್ಟ್ರ, ನಿನ್ನ ಮಕ್ಕಳು ವನ ಇದ್ದ ಹಾಗೆ, ಕಾಡಿದ್ದ ಹಾಗೆ. ಅವರು ರಕ್ಷಿತರಾಗ್ಬೇಕು ಅಂದ್ರೆ, ಅವ್ರು ಚೆನ್ನಾಗಿರ್ಬೇಕು ಅಂತಂದ್ರೆ, ಸಿಂಹಾಹ ವನೆ ಪಾಂಡವಾಹ, ಪಾಂಡವರು ಆ ಕಾಡಿನಲ್ಲಿರುವಂತಹ ಸಿಂಹಗಳು. ಪಾಂಡವಾನ್ ಸಿಂಹಾನ್ ವಿಧಿ, ಪಾಂಡವರನ್ನ ಸಿಂಹದಂತೆ ತಿಳ್ಕೊ. ಅಂದ್ರೆ ಈ ಕಾಡು ರಕ್ಷಿತ ಆಗ್ಬೇಕಾದ್ರೆ ಆ ಸಿಂಹ ಬೇಕು. ಹಾಗಾಗಿ ಸಿಂಹೈಹಿ ವಿಹೀನಂ ಹಿ ವನಂ ವಿನಶ್ಯೇತ್, ಸಿಂಹಗಳಿಲ್ದೆ ಇದ್ರೆ ಆ ಇಡೀ ಕಾಡೇ ನಾಶ ಆಗಿ ಹೋಗುತ್ತೆ. ಸಿಂಹ ವಿನಶ್ಯೇತ್ ವಿನಶ್ಯೇಯು ಋತೆ ವನೇನ, ಆ ಕಾಡಿಲ್ದೆ ಇದ್ರೆ ಸಿಂಹಗಳು ನಾಶ ಆಗತ್ತೆ ಅಂದ್ರೆ ಏನು? ಈ ಒಂದು ವೈಭವದಿಂದ ಬದುಕ್ಲಿಕ್ಕೆ ಸಾಧ್ಯ ಆಗಲ್ಲ. ಬದುಕತ್ತೆ, ಅದು ಸಿಂಹವಾಗಿ ಬದುಕಬೇಕು ಅಂದ್ರೆ ಅದಕ್ಕೂ ಕಾಡಿನ ಅಗತ್ಯ ಇದೆ. ಆದ್ರೆ ಒಂದು ನೆನಪಿರ್ಬೇಕು, ಸಿಂಹವನ್ನ ಕಾಡಿನಿಂದ ದೂರ ಮಾಡಿದ್ರೆ ಅದು ಯಾವತ್ತಾದ್ರೂ ಕಾಡನ್ನ ಹುಡುಕೊಂಡು ತನ್ನ ಸಾಮರ್ಥ್ಯದಿಂದ ಅದು ಕಾಡಿನ ಒಳಗೆ ನುಗ್ಗಬಹುದು. ಆದ್ರೆ ಸಿಂಹಗಳಿಲ್ದೆ ಇದ್ರೆ ಕಾಡಿಗೆ ಬದುಕೇ ಇಲ್ಲ. ಈಗ ನಾವು ನೋಡ್ತೀವಿ, ಅರಣ್ಯ ಪ್ರದೇಶಗಳನ್ನೆಲ್ಲ ನಾಶ ಮಾಡಿ ಎಲ್ಲ ಸೈಟ್ ಮಾಡಿ ಮನೆ ಕಟ್ಟಿ ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಚಿರತೆ ದಾಳಿ ಅದು ಇದು ಅಂತ ನೋಡ್ತಾ ಇರ್ತೀವಿ. ಅದು ಚಿರತೆ ತಾನಿದ್ದ ಜಾಗ, ಅದು ತನ್ನ ಜಾಗಕ್ಕೆ ತಾನು ಬರ್ತಾ ಇರತ್ತೆ, ನಾವು ಅದರ ಜಾಗದಲ್ಲಿ ಬಂದು ಸೇರ್ಕೊಂಡಿರೋರು. ಹಾಗಾಗಿ ಇಲ್ಲಿ ನೇರವಾಗಿ ಹೇಳ್ಬಿಟ್ಟ, ನಿನ್ನ ಮಕ್ಕಳು ವನ ಇದ್ದ ಹಾಗೆ, ಸಿಂಹಗಳು ಪಾಂಡವರು, ಪಾಂಡವರಿಗೆ ನೀನು ಸಲ್ಲಬೇಕಾದಂಥ ಸಂಪತ್ತನ್ನ ಕೊಡಬೇಕು. ಇಲ್ಲದೆ ಇದ್ರೆ ಇಡೀ ವನ ಸಿಂಹಗಳಿಲ್ಲದೆ ನಾಶ ಆಗಿ ಹೋಗತ್ತೆ. ಈ ರೀತಿಯಾದ ಮಾತುಗಳು ನಮ್ಮಲ್ಲಿ ಯಾವ ಜಾಗೃತಿಯನ್ನ ಮೂಡಿಸುತ್ತೆ ಅಂದ್ರೆ, ಇದು ಸಾಮಾನ್ಯ ಪರಿಸರ ಪ್ರಜ್ಞೆಯು ಕೂಡ ಮಹಾಭಾರತದಲ್ಲಿ ನಾವು ಎಷ್ಟು ಚೆನ್ನಾಗಿ ಕಾಣಬಹುದು. ಮಹಾಭಾರತ ಅಂದ್ರೆ ಬರೀ ಪಾಂಡವರು ಕೌರವರ ಕಥೆ, ಅಥವಾ ಇನ್ಯಾವುದೋ ದೇವರ ಕಥೆ, ಅಥವಾ ಇನ್ಯಾವುದೋ ಮಿತ್, ಏನೋ ಕಟ್ಟು ಕಥೆ, ಅಡುಗುಲಜ್ಜಿ ಕಥೆ ಅನ್ನೋ ತರದ್ದಲ್ಲ. ಅವ್ರಿಗೆ ಎಷ್ಟು ಪರಿಸರ ಪ್ರಜ್ಞೆ ಇತ್ತು. ಈ ಉದಾಹರಣೆಯನ್ನು ಯಾಕೆ ಕೊಡ್ಬೇಕಾಗಿತ್ತು ಅಂದ್ರೆ, ಪರಿಸರ ಪ್ರಜ್ಞೆ ಇದೆ, ಆ ಸಮಕಾಲೀನ ಪ್ರಜ್ಞೆ ಇದೆ, ಇದೆಲ್ಲವನ್ನೂ ಸೇರಿಸ್ಕೊಂಡು ಹೇಳಿದ ಕಥೆ ಇವತ್ತಿಗೂ ಕೂಡ ಪ್ರಸ್ತುತ ಆಗುವಂತ ಮಾತುಗಳಿದೆ. ಎಷ್ಟು ದೀರ್ಘಾಲೋಚನೆ, ಅಷ್ಟು ದೂರಾಲೋಚನೆ ಇತ್ತು ವ್ಯಾಸರಿಗೆ ಅಂತ. ಹಾಗಾಗಿ ಈಗ ನಾವು ಒಂದು ಸಣ್ಣ ಚಂದಮಾಮದ ವಿಷಯವನ್ನ ತಗೊಂಡ್ರೆ, ಆ ಚಂದಮಾಮ ಅನ್ನೋ ಪತ್ರಿಕೆ ಎಷ್ಟು ವರ್ಷಗಳ ಹಿಂದೆ ಬರ್ತಾ ಇದ್ದಿದ್ದು, ಆಗಿನ ಜನರೇಷನ್ನಿನ ಮಕ್ಕಳಿಗೆ ಅದೆಷ್ಟು ಆಪ್ಯಾಯಮಾನವಾಗಿತ್ತು. ಈಗಿನ ಜನರೇಷನ್ ಅವರಿಗೂ ಕೂಡ ಅದನ್ನು ಸಜೆಸ್ಟ್ ಮಾಡ್ತಾರೆ, ಅದು ಈಗಲೂ PDF ತರ ಇಟ್ಕೊಂಡು ಓದ್ರಿ ಅಂತ ಹೇಳ್ತಾರೆ. ಅಂದ್ರೆ ಜನರೇಷನ್ ಗ್ಯಾಪ್ ನಾವು ವ್ಯಕ್ತಿಗಳಲ್ಲೇ ನೋಡ್ತಾ ಇರ್ತೀವಿ. ಆದ್ರೆ ಎಲ್ಲ ಜನರೇಷನ್ಗಳಿಗೂ ಆಗುವಂತ ಕಥೆ ಅದಾಗಿದೆ ಅಂತಂದ್ರೆ ಆ ಕಾಲದ ಆ ಪತ್ರಿಕೆಗೆ ಎಷ್ಟು ದೂರಾಲೋಚನೆ ಇತ್ತು ಅಂತ. ಹಾಗಾಗಿ ಮಹಾಭಾರತ ಅನ್ನೋದು ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು. ಹಾಗಾಗಿ ಮತ್ತೆ ಎಲ್ಲ ವಿಷಯಗಳು ಅದ್ರೊಳಗೆ ಬರುತ್ತೆ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್, ಇಲ್ಲಿ ಇಲ್ಲದ್ ಎಲ್ಲೂ ಇಲ್ಲ, ಇಲ್ಲಿ ಎಲ್ಲವೂ ಇದೆ. ಹಾಗಾಗಿ ವ್ಯಾಸರು ಒಂದು ಸಮಗ್ರತೆಯನ್ನ ತಮ್ಮ ಇತಿಹಾಸದ ಮೂಲಕ ಕೊಟ್ಟಿದ್ದಾರೆ. ಹಾಗಾಗಿ ಮಹಾಭಾರತದ ಅಧ್ಯಯನ ಪ್ರತಿಯೊಬ್ಬರಿಗೂ ಕರ್ತವ್ಯ. ಅದು ಪರಿಸರ ಪ್ರೇಮಿ ಆಗಿರಬಹುದು, ಅವನು ವಿಜ್ಞಾನಿ ಆಗಿರಬಹುದು, ಅವನು ದೈವಭಕ್ತ ಆಗಿರಬಹುದು, ಇತಿಹಾಸಜ್ಞ ಆಗಿರ್ಬೋದು, ಗಣಿತ ಶಾಸ್ತ್ರಜ್ಞ ಆಗಿರ್ಬೋದು, ಯಾರಿಗೇ ಕೂಡ ಮಹಾಭಾರತ ಒಂದು ಅವಶ್ಯ ಪಠನೀಯವಾದ ಗ್ರಂಥ ಅನ್ನೋದು ಈ ಮೂಲಕ ನಾವು ತಿಳ್ಕೊಳ್ಬಹುದು. ನಮಸ್ಕಾರ.